ಕಾರ್ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ಎಲ್ಲ ಭಾವಿ ಶಿಕ್ಷಕರಿಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕಾರ್ ಟಿಯ ಭಯ ಬೇಡ, ಮೊದಲ ಸಲವೇ ಯಶಸ್ಸು ಗಳಿಸಿ ಅನ್ನುವ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ. ಯಾವುದೇ ಪರೀಕ್ಷೆ ಬರೆಯಬೇಕಾದರೂ ಕೂಡ ನಿಮಗೆ ಒಂದು ಸಿಸ್ಟಮೆಟಿಕ್ ಆದಂತಹ ಪ್ಲ್ಯಾನ್ ಬೇಕಾಗುತ್ತೆ. ಪರೀಕ್ಷೆಯ ಒಂದು ಕಠಿಣತೆಯನ್ನು ನೋಡಿ, ಡಿಫಿಕಲ್ಟಿ ಲೆವೆಲನ್ನು ನೋಡಿ ಭಯ ತಾನಾಗೆ ಸ್ಟಾರ್ಟ್ ಆಗುತ್ತೆ. ಆ ಭಯವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುವಂತಹ ಮತ್ತು ಅದನ್ನು ಶಾಶ್ವತವಾಗಿ ದೂರ ಇಡುವಂತಹ ಕೆಲಸವನ್ನು ಈ ವಿಡಿಯೋದ ಮೂಲಕ ನಾವು ಮಾಡ್ತಾ ಇದ್ದೇವೆ. ನೀವು ಹೇಳುವಂತಹ ಒಂದು ಮೆಥಡನ್ನು ಫಾಲೋ ಮಾಡಿದ್ದೇ ಆದರೆ ಈ ಒಂದು ಕಾರ್ ಟಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಈಸಿಯಾಗಿ ಒಂದು ಪಾಸ್ ಮಾಡುವಂತಹ ವಿಧಾನವನ್ನು ನೀವು ತಿಳಿತೀರಿ ಅನ್ನುವ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ವಿಡಿಯೋನ ಪ್ರಾರಂಭ ಮಾಡೋಣ. ನಾನು ನಿಮಗೊಂದು ಸ್ಟ್ರಾಟಜಿಯನ್ನು ತಿಳಿಸ್ಕೊಡ್ತೀನಿ. ಆ ಸ್ಟ್ರಾಟಜಿ ಮೂಲಕ ನೀವು ಯಶಸ್ಸನ್ನು ಗಳಿಸ್ಬೋದು. ಏನಂತಂದರೆ, ನೀವು ಸ್ಮಾರ್ಟ್ ಪ್ಲ್ಯಾನನ್ನು ಮಾಡಬೇಕಾಗತ್ತೆ. ಅಂದರೆ ಇದರಲ್ಲಿ ಬರುವಂತಹ ವಿಷಯಗಳು ಎಷ್ಟು, ಯಾವ ವಿಷಯದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, ಮತ್ತು ನಿಮಗೆ ಟಫ್ ಆಗುವಂತಹ ಒಂದು ಸಬ್ಜೆಕ್ಟ್ಗಳ ಮತ್ತು ಚಾಪ್ಟರ್ಸ್ಗಳ ಲಿಸ್ಟನ್ನು ನೀವು ಮಾಡ್ಕೋಬೇಕಾಗತ್ತೆ. ಆ ಒಂದು ಟಫ್ ಚಾಪ್ಟರ್ಸ್ಗಳ ಮೇಲೆ ಸಾಕಷ್ಟು ಕಣ್ಣಾಡಿಸಿ ಅದರಲ್ಲಿ ಬರುವಂಥ ಈಸಿ ಕಾನ್ಸೆಪ್ಟ್ಗಳನ್ನಾದರೂ ಅರ್ಥ ಮಾಡಿಕೊಂಡು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಸ್ಮಾರ್ಟ್ ಪ್ಲ್ಯಾನ್ ಈಸ್ ವೆರಿ ಫಾರ್ ಬೆಟರ್ ದ್ಯಾನ್ ಹಾರ್ಡ್ ವರ್ಕ್ ಆ್ಯಂಡ್ ರೀಡ್ ಆ್ಯಂಡ್ ರೈಟ್ ಅಂತ ಕರೀತಾರೆ. ಸೊ ನೀವು ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರೆ ಅದರ ಮುಂದೆ ನೀವೇನು ಹಾರ್ಡ್ ವರ್ಕ್ ಪಟ್ಟಿದ್ದು ಕೂಡ ಶ್ರಮ ಸಿಗುತ್ತೆ ಅಂತ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೇವೆ. ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ, ಚಿಂತಿಸಬೇಡಿ. ಕೆಲವೊಂದಿಷ್ಟು ಜನಕ್ಕೆ ಭಯ ಇರುತ್ತೆ, ಯಾವ ರೀತಿ ಈ ಒಂದು ಕಾರ್ ಟಿ ಪರೀಕ್ಷೆ ಆಗುತ್ತೋ ಏನೋ ಅಂತ. ಸೊ ನೀವು ಅಂದುಕೊಂಡಂತೆ ಈ ಒಂದು ಕಾರ್ ಟಿ ಪರೀಕ್ಷೆ ಆಗಬೇಕಂದ್ರೆ ಸಾಕಷ್ಟು ಶ್ರಮ ಪಡಲೇಬೇಕು, ಸ್ಮಾರ್ಟ್ ಪ್ಲ್ಯಾನನ್ನು ಮಾಡಲೇಬೇಕು. ಅದಕ್ಕೆ ನಾನೊಂದು ಸುಲಭವಾದ ಮಾರ್ಗವನ್ನು ಈ ವಿಡಿಯೋದ ಮೂಲಕ ತಿಳಿಸ್ತೀನಿ. ನಿಮಗೊಂದು ನಾನು ಸಿಸ್ಟಮೆಟಿಕ್ ಪ್ಲ್ಯಾನನ್ನು ತಿಳಿಸ್ಕೊಡ್ತೀನಿ, ಅದರ ಪ್ರಕಾರ ನೀವು ಮಾಡಬೇಕು. ಸೊ ಏನು ಅಂತಂದರೆ ಆ ಸಿಸ್ಟಮೆಟಿಕ್ ಪ್ಲ್ಯಾನ್, ಸೊ ಇಲ್ಲಿ ಟೋಟಲ್ ಆಗಿ 5 ವಿಷಯಗಳು ಬರ್ತವೆ, ಕರೆಕ್ಟಾ? ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಮತ್ತು ಸಮಾಜ ವಿಜ್ಞಾನ. ಅಂದರೆ ಸಮಾಜ ವಿಜ್ಞಾನದಲ್ಲೇ 60 ಮಾರ್ಕ್ಸ್ ಇರುತ್ತೆ, ಅಥವಾ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಸೇರಿ ಒಂದು 60 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಟೋಟಲ್ ಆಗಿ 150 ಮಾರ್ಕ್ಸ್ಗೆ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಅದು ಪೇಪರ್ 1 ಆಗಿರಲಿ ಅಥವಾ ಪೇಪರ್ 2 ಆಗಿರಲಿ 150 ಮಾರ್ಕ್ಸ್ಗೆ ಬರುತ್ತೆ. ನಿಮಗೆ ಅವರು ನೀಡಿರುವಂಥ ಸಮಯ ಕೂಡ 150 ನಿಮಿಷ. ಹಾಗಾದರೆ ಒಂದು ಕ್ವಶನ್ಗೆ 1 ನಿಮಿಷ, ಕರೆಕ್ಟಾ? ಸೊ ಒಂದು ಕ್ವಶನ್ಗೆ ನೀವು 1 ನಿಮಿಷವನ್ನು ತೆಗೆದುಕೊಂಡು ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸೊ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲೂ ಕೂಡ ಮ್ಯಾಥ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗುತ್ತೆ. ಯಾಕಂದರೆ ಮ್ಯಾಥ್ಸಲ್ಲಿ ಕ್ವಶನ್ಸ್ಗಳನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕೇ ಬೇಕು. ಹೀಗಾಗಿ ಅಲ್ಲಿ ಸಮಯದ ವ್ಯತ್ಯಾಸ ಆಗೋದ್ರಿಂದ ಸಮಯದ ಅಭಾವ ಕೂಡ ಆಗುತ್ತೆ. ಆದರೆ ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟಫ್ ಅನಿಸಿರುವಂಥ ಕ್ವಶನ್ಗಳಿಗೆ ಸಮಯ ತಾನೇ ತೆಗೆದುಕೊಳ್ಳುತ್ತೆ. ಸೊ ಎರಡೂ ಕೂಡ, ಈ ಮ್ಯಾಥ್ಸೇ ಇರಲಿ ಸೋಷಿಯಲ್ ಸೈನ್ಸೇ ಇರಲಿ, ಇಬ್ಬರಿಗೂ ಕೂಡ ಸಮಯದ ಅಭಾವ ಉಂಟಾಗಿ ಆಗುತ್ತೆ. ಆದರೆ ನೀವು ಸಿಸ್ಟಮೆಟಿಕ್ ಆಗಿ ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಹಾಗೆ ವಿಚಾರ ಮಾಡೋದಾದರೆ 30 ನಿಮಿಷಗಳಲ್ಲಿ ನೀವು ಒಂದು ಪತ್ರಿಕೆಯನ್ನು ಮುಗಿಸ್ತೀರಿ ಅಂತ ಆದರೆ 150 ನಿಮಿಷಗಳಿಗೆ ನಿಮ್ಮ ಪೂರ್ಣ ಕಾರ್ ಟಿ ಒಂದು ಪತ್ರಿಕೆ ಮುಗಿಯುತ್ತೆ. ಅಂದರೆ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ನೀವೇನಾದರೂ ಸ್ಮಾರ್ಟ್ ಪ್ಲ್ಯಾನ್ ಮಾಡಿ, ಅಂದರೆ ಈ ಮೊದಲನೇ ಪೇಪರ್ ಕನ್ನಡ ಮತ್ತು 2ನೇ ಪೇಪರ್ ಇಂಗ್ಲೀಷಲ್ಲಿ ನೀವು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು, ಅಂದರೆ ಸುಮಾರು ಎರಡೂ ಸೇರಿ 60 ನಿಮಿಷ, ಅಂದರೆ 1 ಗಂಟೆ ತೆಗೆದುಕೊಳ್ಳುವ ಬದಲಿ ನೀವು 45 ನಿಮಿಷಗಳಲ್ಲಿ ಈ ಒಂದು 60 ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದೇ ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಈಸಿಯಾಗಿ ಸಾಲ್ವ್ ಮಾಡೋದು ಅಷ್ಟೇ ಅಲ್ಲ, ಅಂಕಗಳನ್ನು ಕೂಡ ಗಳಿಸುವಂಥ ಒಂದು ಜಾಸ್ತಿ ಗಳಿಸುವಂಥ ಒಂದು ಅವಕಾಶ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುತ್ತೆ. ನೀವು ಕಡ್ಡಾಯವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಇವೆರಡನ್ನೂ ಸೇರಿ 50 ಅಂಕಗಳಿಗಿಂತಲೂ ಹೆಚ್ಚು ಅಂಕಗಳನ್ನು ನೀವು ಗಳಿಸಲೇಬೇಕು. ಅಂದಾಗ ಮಾತ್ರ ನಿಮ್ಮ ಒಂದು ಕಾರ್ ಟಿ ಪರೀಕ್ಷೆ ಮೊದಲ ಸಲವೇ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಕನ್ನಡ ಮತ್ತು ಇಂಗ್ಲೀಷ್ ಇವೆರಡನ್ನು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ. ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ತುಂಬಾ ಈಸಿಯಾಗಿರುತ್ತೆ. ಆ ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ, ಅವುಗಳನ್ನು ಅಂದರೆ ಕಾನ್ಸೆಪ್ಟನ್ನು ಪ್ರಾಕ್ಟೀಸ್ ಮಾಡಿ, ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಈಸಿಯಾಗಿ ನೀವು 50 ಅಥವಾ ಅದಕ್ಕಿಂತಲೂ ಹೆಚ್ಚು ಮಾರ್ಕ್ಸ್ಗಳನ್ನು ನೀವು ಪಡ್ಕೋಬೋದು. ಓಕೆನಾ? ಸೈಕಾಲಜಿಯಲ್ಲಿ ನೀವು ಸ್ವಲ್ಪ ವೀಕ್ ಇದ್ದರೆ ಅಥವಾ ಕ್ವಶನ್ ಪೇಪರ್ ಟಫ್ ಬಂದರೆ ಇದರಲ್ಲಿ ಮ್ಯಾನೇಜ್ ಆಗಿ, ಅಂದರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮ್ಯಾನೇಜ್ ಆಗಿ 90 ಅಂಕಗಳು ದಾಟುವಂಥ, ಗಡಿ ದಾಟುವಂಥ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೇನಾದರೂ ಸೈಕಾಲಜಿಯಲ್ಲಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅದನ್ನು ನೀವು ರೂಢಿ ಮಾಡ್ಕೊಂಡಿದ್ರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ 5ರಿಂದ 6 ಅಂಕಗಳ ವ್ಯತ್ಯಾಸ ಆದರೂ ಕೂಡ ನಡೆಯುತ್ತೆ. ಸೊ ಹೀಗಾಗಿ
ಸೈಕಾಲಜಿಯಲ್ಲಿ ವೀಕ್ ಇರುವಂಥ ವಿದ್ಯಾರ್ಥಿಗಳು ಕನ್ನಡ ಮತ್ತು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನು 60 ಕ್ವಶನ್ಗಳಿರ್ತವೆ ನಿಮ್ಮ ಕೋರ್ ಸಬ್ಜೆಕ್ಟ್ಗೆ. ಸಮಾಜ ವಿಜ್ಞಾನ ಮತ್ತು ಮ್ಯಾಥ್ಸ್ಗೆ 60 ಕ್ವಶನ್ಗಳಿರ್ತವೆ. ನೀವು ಸತತ ಒಂದು ಡಿಗ್ರಿಯಲ್ಲಿ ಮತ್ತು ಬಿ ಎಡ್ನಲ್ಲೂ ಕೂಡ ಅಭ್ಯಾಸ ಮಾಡಿರ್ತೀರಿ. ಅಲ್ಲಿ ಪೆಡಗಾಗಿ ಕ್ವಶನ್ಸ್ ಕೂಡ ಬರ್ತವೆ. ಸೊ ಅವುಗಳ ಮೇಲೆ ಒಂದು ನೋಡೋದಾದರೆ ನೀವು 40ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ನೀವು ಗಳಿಸಬೇಕು. ಅಂದಾಗ ಮಾತ್ರ ನಿಮ್ಮ ಒಂದು ಸ್ಕೋರ್ 110ಕ್ಕಿಂತಲೂ ಹೆಚ್ಚು ದಾಟುತ್ತೆ. ಸೊ ಈ ಒಂದು ಪ್ಲ್ಯಾನ್ ನಿಮಗೆ ಗೊತ್ತಿರಲಿ. ಕನ್ನಡ ಮತ್ತು ಇಂಗ್ಲೀಷ್ ಸೇರಿ 50. ಇದರಲ್ಲಿ ನಾನು 15 ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. 65 ಆಯಿತು. ಸೊ ಇದರಲ್ಲಿ ನೀವೇನಾದರೂ 40ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿದ್ದೆ ಆದರೆ 110ರ ಸಮೀಪ ನಿಮ್ಮ ಸ್ಕೋರ್ ಇರುತ್ತೆ. ಸೊ ಈ ರೀತಿಯಾದಂಥ ಪ್ಲ್ಯಾನ್ ಇರಲಿ. ಹೀಗಾಗಿ ಕನ್ನಡ ಮತ್ತು ಇಂಗ್ಲೀಷನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಓಕೆನಾ? ಸೊ ಇದಕ್ಕೆ ಒಂದಿಷ್ಟು ಟಿಪ್ಸ್ಗಳಿದ್ದಾವೆ. ಏನಂತಂದರೆ ಪ್ರತಿ ವರ್ಷದ ಕ್ವಶನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಪ್ಯಾಟರ್ನ್ ಏನು, ಅಂದರೆ ಸಿಲೆಬಸನ್ನು ಯಾವ ರೀತಿ ಫೋಕಸ್ ಮಾಡಿದ್ದಾರೆ ಅನ್ನುವಂಥ ಎಲ್ಲ ಸನ್ನಿವೇಶಗಳು ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾವ ಟಾಪಿಕ್ ರಿಪೀಟ್ ಆಗಿದೆಯೋ ಅದಕ್ಕೆ ಜಾಸ್ತಿ ಒತ್ತನ್ನು ನೀಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಈಗ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕಾದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಅವುಗಳನ್ನು ಫೋಕಸ್ ಮಾಡಿ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಪ್ರತಿ ವರ್ಷ ಕೂಡ ಆ ಒಂದು ಲಿಸ್ಟಲ್ಲಿರುವಂಥ ಪ್ರಶ್ನೆ ಅಂದರೆ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಬಿಡಿಸೋದಕ್ಕೆ ಸುಲಭ ಆಗುತ್ತೆ. ಇನ್ನು ನಿಮ್ಮ ಸ್ಟ್ರಾಂಗ್ ಝೋನ್ ಯಾವುದು ಫೋಕಸ್ ಮಾಡಿ. ಅಂದರೆ ಈಗ ಭಯ ಪಡ್ತಿರ್ತಾರೆ ಕೆಲವೊಂದಿಷ್ಟು ಟಾಪಿಕ್ಸನ್ನು ನೋಡಿದ್ರೆ, ಆ ಟಾಪಿಕ್ಸ್ಗಳ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬಟ್ ಉಳಿದಿರುವಂಥ ಕಾನ್ಸೆಪ್ಟ್ ಮೇಲೆ ಪೂರ್ತಿಯಾಗಿ ಪರ್ಫೆಕ್ಟ್ ಮಾಡಿ ನಿಮ್ಮ ಸ್ಟ್ರಾಂಗ್ ಝೋನ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ದೆ ಆದರೆ ಈ ಒಂದು ಪರೀಕ್ಷೆಯಲ್ಲಿ ಈಸಿಯಾಗಿ ಸ್ಕೋರ್ ಮಾಡಬಹುದು. ಇದು 110ಕ್ಕಿಂತಲೂ ಹೆಚ್ಚು ಅಂಕ ಗಳಿಸುವಂಥ ಒಂದು ಸಕ್ಸಸ್ ಮಂತ್ರ ಆಗಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ನಮಗೆ ವರದಾನವಾಗಿ ಕಂಡುಬರುತ್ತೆ. ಸೊ ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. 50ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸ್ಕೋಬೇಕು. ಸೈಕಾಲಜಿ ಮತ್ತು ನಮ್ಮ ಕೋರ್ ಸಬ್ಜೆಕ್ಟ್ಗಳ ಮೂಲಕ ನಾವು 60ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿದ್ದೆ ಆದರೆ 110ರ ಒಂದು ಸಮೀಪ ನಮ್ಮ CAR-TET ಸ್ಕೋರ್ ಇರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನಮ್ಮ ವಿಡಿಯೋದ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ, ಸದಾ ಹೀಗೆ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.